ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಪಲ್ದು ಪಾಯಸ ಮಾಡ್ತಾಯಿದ್ದೀನಿ, ಸೇಬಿನಣ್ಣಿನ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದುಬಿಟ್ಟು, ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ತುರ್ಕೊಳ್ಳೋಣ. ಅದನ್ನು ಸಣ್ಣ ಕಣ್ಣಲ್ಲೇ ತುರ್ಕೋಬೇಕು. ಅದನ್ನು ತುರ್ಕೊಂಡಾದಮೇಲೆ ನೋಡಿ ಹೀಗಿದೆ ಅದು ನೋಡಿ ತುರಿದಿಟ್ಟ 2 ಸೆಕೆಂಡಿಗೆ ಕರ್ರಗಾಗಿದೆ ಅದು. ಸಕ್ಕರೆ ತೊಗೊಳ್ತೀನಿ, ತುಪ್ಪ ತೊಗೊಳ್ತೀನಿ ಅದಕ್ಕೆ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಒಂದು ಸ್ವಲ್ಪ ಬಾದಾಮ್ ಪೌಡ್ರು, ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು. ಯಾಕಂದರೆ ನಾನು ಮಾಡ್ತಾ ಇರೋದೇ ಸ್ವಲ್ಪ, ಅದಕ್ಕೋಸ್ಕರ ಒಂದು ಮುಕ್ಕಾಲು ಸ್ಪೂನು, ಒಂದು ಸ್ಪೂನೇ ಹಾಕಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಾನು ಹಾಕಿರೋದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನೋಡಿ, ಫಸ್ಟು ತುಪ್ಪ ಹಾಕ್ಕೊಂಡು ಬಾಣಲಿಗೆ ದ್ರಾಕ್ಷಿ ಗೋಡಂಬಿನ ಕರ್ಕೊಳ್ಳೋಣ. ಅದು ತೆಕ್ಕೊಂಡ್ಮೇಲೆ ಇವಾಗ ಆ್ಯಪಲ್ ಕೂಡ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂಚೂರು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ಅದು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಅದರಲ್ಲೇ ಮೆತ್ತಗಾಗಬೇಕದು. ಇವಾಗ ಈ ಥರ ತುರ್ಕೊಂಡು ಮಾಡೋದ್ರಿಂದ ಏನಿದು ಅಂತಂದರೆ, ಆ ಪಾಯಸ ಕುಡಿಯುವಾಗ ಬಾಯಿಗೆ ಇದು ಸೇಬುಂದಿದು ಸಿಗುತ್ತೆ, ತುರಿದಿರೋದು ತುರಿ ಸಿಗುತ್ತೆ ಬಾಯಿಗೆ. ಕೆಲವರು ಅದನ್ನು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕ್ತಾರೆ, ಆವಾಗ ಚೆನ್ನಾಗಿ ಅನಿಸಲ್ಲ, ನನಗಿಷ್ಟ ಆಗಲ್ಲ ಅದು. ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತೀನಿ ಇದನ್ನು. ಅದು ಒಂಥರ ಹಿಟ್ಟಿಟ್ಟು ಥರ ಬಾಯಿಗೆ ಹತ್ಕೊಳ್ಳುತ್ತೆ ಅದು. ಈ ಥರ ತುರಿ ಹಾಕ್ಕೊಂಡ್ರೆ ಸೇಬಿನಣ್ಣದ್ದು ತುರಿ ಬಾಯಿಗೆ ಸಿಗುತ್ತಿದ್ದು ಪಾಯಸ ಕುಡಿಯುವಾಗ. ಹಾಗೆ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಆದಮೇಲೆ ಮೆತ್ತಗಾದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಂಗೆ ಸ್ವಲ್ಪ ಬೇಕಾರೆ ಇದು ಮಾಡಿಕೊಂಡ್ರೆ, ಒತ್ಕೊಂಡ್ರೆ ಒಂದು ಸ್ವಲ್ಪ ಅರ್ಧಂಬರ್ಧ ಉಳಿಯುತ್ತದು. ಸ್ಮ್ಯಾಶ್ ಅಲ್ಲ ಇದು, ಸುಮ್ಮನೆ ಹಾಗೇ ಕೂಡ್ಕೊಳ್ಳಿ ಅಂತ, ಪಾಯಸದ ಜೊತೆ ಪಾಯಸ ಹೊಂದ್ಕೊಳ್ಳಿ ಅಂತ ಮಾಡ್ತಾ ಇರೋದು ಅಷ್ಟೇ. ಇದಾದಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. 1 ಲೋಟದಷ್ಟು ಹಾಲು ಹಾಕ್ಕೊಳ್ತಾನೆ. ಈಗ ಹಾಲಲ್ಲಿ ಒಂದು ಸ್ವಲ್ಪ ಕುದೀಲಿ. ಇವಾಗ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಳಿ. ಯಾಕೆ ಅಂತಂದರೆ ಆ್ಯಪಲಲ್ಲಿ ಸ್ವಲ್ಪ ಹುಳಿ ಅಂಶನೂ ಇರೋದ್ರಿಂದ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ, ನಾನು ಅಷ್ಟು ಸ್ಮ್ಯಾಶ್ ಮಾಡಿದ್ರು ಕೂಡ ಅದು ಇದು ಆ್ಯಪಲ್ ಹಾಗೆ ಸಿಗ್ತಾ ಇದೆ ನೋಡಿ, ಅದು ಕಾಣಿಸ್ತಾ ಇದೆ ನೋಡಿ. ಹಾಗೇ ನೋಡಿ, ಈಗ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ಪಾಯಸ ತುಂಬ ಕಡಿಮೆ ಇರೋದ್ರಿಂದ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಚೂರು ಹಾಲು ಹಾಕ್ಕೊಂಡೆ. ಈಗ ಒಂಚೂರು ಕುದಿಸ್ಬಿಟ್ಟು ಹುರಿದಿರೋ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಎತ್ತಿಟ್ರೆ ಪಾಯಸ ರೆಡಿ. ಬಾದಾಮ್ ಪೌಡ್ರ್ ಕಲರ್ ಅದು ನೋಡಿ. ಅದಕ್ಕೆ ನಾನು ಏಲಕ್ಕಿ ಹಾಕಿಲ್ಲ, ಅದರೊಳಗೆ ಫ್ಲೇವರ್ ಇರುತ್ತೆ ಅಂತೇಳಿ ಏಲಕ್ಕಿ ಹಾಕಿಲ್ಲ ನಾನು. ಪಾಯಸ ರೆಡಿ ಆಯಿತು. ಈಗ ದ್ರಾಕ್ಷಿ ಗೋಡಂಬಿನ ಅದರೊಳಗಡೆ ಹಾಕ್ಕೊಂಬಿಡೋಣ. ನೋಡಿ, ಕ್ಯಾರೆಟ್ ತುರಿದು ಹಾಕಿದ್ರೆ ಕ್ಯಾರೆಟ್ ಪಾಯಸ, ಆ್ಯಪಲ್ ತುರಿದು ಹಾಕಿದ್ರೆ ಆ್ಯಪಲ್ ಪಾಯಸ, ಗೆಣಸು ಇದು ಮಾಡಿ ಹಾಕಿದ್ರೆ ಗೆಣಸಿನ ಪಾಯಸ. ಅಷ್ಟೇ, ಎಲ್ಲ ಮೆಥಡ್ ಒಂದೇ, ಮಾಡೋ ಮೆಥಡೆಲ್ಲ ಒಂದೇ. ನೋಡಿ, ರೆಡಿ ಆಯಿತು. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಾಯಸ. ನೀವು ಟ್ರೈ ಮಾಡಿ ನೋಡಿ. ಓಕೆನಾ? ಥ್ಯಾಂಕ್ ಯು.